ಹನುಮ ಧ್ವಜವನ್ನ ತೆರವುಗೊಳಿಸಿದ್ದಕ್ಕೆ ಮಂಡ್ಯ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಇವತ್ತಿನ ದಿನ ಯಾವ ರೀತಿಯಾಗಿ ಪ್ರತಿಭಟನೆ ನಡೆಯಿತು ಅನ್ನೋದಾಗಿ ತೋರಿಸ್ತಾ ಇದ್ವಿ ನಾವು. ಇದೀಗ ಹನುಮ ಧ್ವಜ ತೆರವುಗೊಳಿಸಿದ್ದಕ್ಕೆ ಮಂಡ್ಯ ಬಂದ್. ಫೆಬ್ರವರಿ 9ನೇ ತಾರೀಕು ಮಂಡ್ಯ ನಗರ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಬಜರಂಗ ದಳದಿಂದ ಮಂಡ್ಯ ನಗರ ಬಂದ್ಗೆ ಕರೆ ಕೊಡಲಾಗಿದೆ. ಇವತ್ತು ಯಾವ ರೀತಿಯಾಗಿತ್ತು ಅಲ್ಲಿಯ ಪರಿಸ್ಥಿತಿ ಅನ್ನೋದನ್ನ ಪ್ರತಿಕ್ಷಣ ತೋರಿಸ್ತಾ ಇದ್ವಿ. ಹನುಮ ಧ್ವಜವನ್ನ ತೆರವುಗೊಳಿಸಿರೋದ್ರಿಂದ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಆ ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಬೇಕಾಯ್ತು. ಇದೀಗ ಮುಂದುವರೆದ ಭಾಗ ಇದು. ಫೆಬ್ರವರಿ 9ನೇ ತಾರೀಕು ಮಂಡ್ಯ ನಗರ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಬಜರಂಗ ದಳದಿಂದ ಮಂಡ್ಯ ನಗರ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ ಇವತ್ತಿನ ದೃಶ್ಯ. ಮಂಡ್ಯದ ಕರೆಗೋಡ್ನಲ್ಲಿ ಯಾವ ರೀತಿಯಾಗಿ ಇತ್ತು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಅಲ್ಲಿಯ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಲಾಠಿ ಚಾರ್ಜ್ ಅನ್ನ ಮಾಡಬೇಕಾಯ್ತು. ಅಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಹನುಮ ಧ್ವಜವನ್ನ ಮತ್ತೆ ಏರಿಸಬೇಕು, ಮತ್ತೆ ಹಾರಿಸಬೇಕು ಅನ್ನುವಂತ ಘೋಷಣೆಗಳು ಕೇಳಿ ಬಂತು. ಆದರೆ ಅದು ಸಾಧ್ಯವಾಗದ ವಿಚಾರ. ಇನ್ನು ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಬಿಜೆಪಿಯಿಂದ ಕರೆ. ಕೆರಗೋಡಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕರೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ ಅನ್ನೋದು ಅವರ ವಾದ. ಇದನ್ನ ಖಂಡಿಸಿ ನಾಳೆ ಜೆಡಿಎಸ್ ಜೊತೆಗೂಡಿ ಹೋರಾಟವನ್ನ ಮಾಡ್ತೀವಿ. ನಾಳೆ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆಯನ್ನ ಹಾಕ್ತೀವಿ. ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಅಶೋಕ್ ಕರೆಯನ್ನ ಕೊಟ್ಟಿದ್ದಾರೆ. ನಾಳೆ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅನ್ನೋದಾಗಿ ಕೂಡ ಹೇಳಿದ್ದಾರೆ. ಜೆಡಿಎಸ್ ಜೊತೆಗೂಡಿ ನಾಳೆ ದಿನ ಹೋರಾಟವನ್ನ ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನ ಅನುಸರಣೆ ಮಾಡ್ತಾ ಇದೆ ಅನ್ನೋದು ಅವರ ವಾದ. ನಾಳೆ ಇಲ್ಲಿಂದ ಪಾದಯಾತ್ರೆನೂ ಕೂಡ ಮಾಡ್ತಾರೆ. ಪಾದಯಾತ್ರೆ ಮುಖಾಂತರ ಜಿಲ್ಲಾಧಿಕಾರಿ ಮುಚ್ಚಿಗೆ ಹಾಕ್ತೀರಿ. ಇದನ್ನು ಇಲ್ಲಿಗೆ ಬಿಡಲ್ಲ. ಯಾವ ರೀತಿ ದತ್ತಪೀಠ ಆಯಿತು ಅದೇ ರೀತಿ ಇದನ್ನು ಕೂಡ ಒಂದು ದತ್ತಪೀಠ ತರ ಹೋರಾಟವನ್ನ ನಾವು ಮಾಡ್ತೀರಿ. ಇದನ್ನ ಬಿಡಲ್ಲ. ಹನುಮಂತನ ದೇವಸ್ಥಾನದ ಎದುರುಗಡೆ ಹನುಮಂತನಿಗೆ ಬಾವುಟ ಹಾಕಕ್ಕೆ ಅಧಿಕಾರ ಇಲ್ಲ ಅಂದ್ರೆ ಇವ್ರು ಯಾರ್ರಿ ಕಾಂಗ್ರೆಸ್ ಅವ್ರು ಕೇಳಕ್ಕೆ? ಇವ್ರಿಗೇನು ಯೋಗ್ಯತೆ ಇದೆ? ದೇವಸ್ಥಾನದ ಮುಂದೆ ಹನುಮಂತ ಬಾವುಟ ಹಾಕಕ್ಕೆ ಯಾರನ್ನ ಕೇಳ್ಬೇಕು? ಇವ್ರನ್ನ ಹನುಮಂತನ ದೇವಸ್ಥಾನ ಮುಂದೆ ಹನುಮಂತನ ಬಾವುಟ ಹಾಕಕ್ಕೆ ಯಾರನ್ನ ಕೇಳಬೇಕು? ಈ ಭಕ್ತ ಒಂದ್ ರೀತಿ ಭಕ್ತರಿಗೆ ಲಾಠಿ ಏಟು ಹೊಡೆದು ಹೆಣ್ಣು ಮಕ್ಕಳನ್ನೆಲ್ಲ ಹೊಡೆದಿದ್ದಾರೆ. ಇದು ದೌರ್ಜನ್ಯ, ಗೂಂಡಾಗಿರಿ ಸರ್ಕಾರ. ಸಿದ್ದರಾಮಯ್ಯನವರ ಎದೆಯಲ್ಲಿ ಟಿಪ್ಪು ಸುಲ್ತಾನ್ ಇದ್ದಾನೆ. ಬಾಯಲ್ಲಿ ಮಾತ್ರ ರಾಮ, ಹೆಸರಲ್ಲಿ ಮಾತ್ರ ರಾಮ. ಅವನ ಹೃದಯ ಪೂರ್ತಿ ಟಿಪ್ಪು ಸುಲ್ತಾನೇ ಸುತ್ತಕೊಂಡಿದ್ದಾರೆ. ಇಡೀ ಕಾಂಗ್ರೆಸ್ ಯಾವ ಹನುಮಾನ್ನ ಎದುರಾಕೊಂಡಿದ್ದಾರೆ. ಯಾವ ರೀತಿ ಹನುಮಂತ ಲಂಕೆಗೆ ಬೆಂಕಿ ಇಟ್ಟ ಹಂಗೆ ಕಾಂಗ್ರೆಸ್ಗೆ ಹನುಮಂತ ಬೆಂಕಿ ಇಟ್ಟೇ ಇಡ್ತಾನೆ. ಇದು ಜೆಡಿಎಸ್ ಜೊತೆ ಹೋರಾಟವನ್ನ ಮಾಡ್ತೀರಿ. ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಹೋರಾಟ ಮಾಡ್ತೀರಿ ಅಂತ್ಯವರೆಗೂ. ಮತ್ತೆ ಇಲ್ಲಿ ರಾಷ್ಟ್ರಧ್ವಜನೂ ಹಾರಲಿ, ಹನುಮಂತನ ಧ್ವಜನೂ ಹಾರಲಿ, ಎರಡೂ ಧ್ವಜ ಹಾರಲಿ. ರಾಜ್ಯಾದ್ಯಂತ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಇದೀಗ ಬಹಳಷ್ಟು ಗೊಂದಲಗಳಿದಾವೆ. ಅಲ್ಲಿ ಪರ್ಮಿಷನ್ ತಗೊಂಡಿರೋದು ಒಂದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕೆಲವರು ಹೇಳೋ ಪ್ರಕಾರವಾಗಿ ಸಂದರ್ಭಕ್ಕನುಸಾರವಾಗಿ ಯಾವ ಬಾವುಟವನ್ನು ಕೂಡ ಹಾರಿಸಬಹುದು ಅನ್ನುವಂತ ಅನುಮತಿ ತಗೊಂಡಿರೋದು. 2 ಪತ್ರ ಇದೆ, 2 ಡೇಟ್ ಇದೆ, ಯಾವ ಕ್ಲಾರಿಫಿಕೇಶನ್ ಇಲ್ಲ ಅನ್ನುವಂಥದ್ದು, ಅಲ್ಲಿ ಮೋಸ ಆಗಿದೆ ಅನ್ನುವಂಥ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಇದೀಗ ವಿಪಕ್ಷಗಳ ಬೇಡಿಕೆ ಏನಿರುತ್ತೆ, ಮುಂದಿನ ದಿನದ ಹೋರಾಟಗಳು ಯಾವ ರೀತಿಯಾಗಿರುತ್ತೆ, ಏನು ಅನ್ನುವಂಥ ಕ್ಲಾರಿಫಿಕೇಶನ್? ಚೈತ್ರ, ಮಂಡ್ಯ ತಾಲೂಕಿನ ಕೆರಗೋಡ್ ಸದ್ಯದ ಮಟ್ಟಿಗೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಈ ಒಂದು ಧ್ವಜವನ್ನ ಇಳಿಸಿದಂಥದ್ದನ್ನ ವಿರೋಧಿಸಿ ವಿಪಕ್ಷ ನಾಯಕರು ಕೂಡ ಮತ್ತೆ ಜೆಡಿಎಸ್ನ ನಾಯಕರು ಕೂಡ ಈ ಒಂದು ಸ್ಥಳಕ್ಕೆ ಧಾವಿಸಿ ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನಾ ನಿರತರನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡು ಮಂಡ್ಯದ ಸೆಂಟ್ರಲ್ ಸ್ಟೇಷನ್ ಇಟ್ಟಿದ್ದಾರೆ. ಮತ್ತೊಂದು ಕಡೆ ಈ ಒಂದು ಘಟನೆಯನ್ನ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಫೆಬ್ರವರಿ 9ನೇ ತಾರೀಕು ಮಂಡ್ಯ ನಗರ ಬಂದ್ಗೂ ಕೂಡ ಒಂದ್ ಕಡೆ ಬಜರಂಗದಳ ಕರೆಯನ್ನ ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ರಾಜ್ಯಾದ್ಯಂತಲೂ ಕೂಡ ನಾಳೆ ಪ್ರತಿಭಟನೆ ನಡೆಸೋದಕ್ಕೂ ಕೂಡ ಬಿಜೆಪಿ ಮುಂದಾಗಿದೆ. ಜೊತೆಗೆ ನಾಳೆ ಬೆಳಗ್ಗೆ ಮಂಡ್ಯ ತಾಲೂಕಿನ ಕೆರಗೋಡಿನಿಂದ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಹಿಂದೂಪರ ಸಂಘಟನೆ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು, ಜೆಡಿಎಸ್ನ ಕಾರ್ಯಕರ್ತರು ಮತ್ತೆ ಸ್ಥಳೀಯ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ಬೃಹತ್ ಆದಂತಹ ಒಂದು ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿಗೂ ಕೂಡ ಮುತ್ತಿಗೆಯನ್ನು ಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ಘಟನೆಗಳು ನಡೀಬಾರ್ದು. ಮತ್ತೆ ಈ ಒಂದು ಧ್ವಜಸ್ತಂಭದ ಮೇಲೆ ಹನುಮ ಧ್ವಜವನ್ನು ಆರಿಸ್ತೀವಿ ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಸದ್ಯದ ಮಟ್ಟಿಗೆ ಈ ಒಂದು ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್
ಬಂದೋಬಸ್ತನ್ನು ಕೂಡ ಮುಂದುವರಿಸಿರುವಂತದ್ದು. ಪ್ರತಿಭಟನಾ ಸ್ಥಳದಲ್ಲಿ ಈಗಲೂ ಕೂಡ ಸಾಕಷ್ಟು ಜನ ಗ್ರಾಮಸ್ಥರು, ಸಂಘಟನೆ ಕಾರ್ಯಕರ್ತರು ಕೂಡ ಈಗಲೂ ಕೂಡ ಮೊಕ್ಕ ಮೂಡಿದ್ದಾರೆ. ಸ್ಥಳ ಈಗಲೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ. ಒಂದ್ ಕಡೆ ಸಾಕಷ್ಟು ಆರೋಪವನ್ನ ಜಿಲ್ಲಾಡಳಿತದ ವಿರುದ್ಧ ಇಲ್ಲಿನ ಪ್ರತಿಭಟನಾಕಾರರು ಮಾಡ್ತಾ ಇರುವಂತದ್ದು. ಎರಡೆರಡು ಲೆಟರ್ಗಳನ್ನ ಈ ಒಂದು ಕೆರಗೋಡು ಗ್ರಾಮ ಪಂಚಾಯತಿಯಿಂದ ಹೊರಡಿಸಿದ್ರೆ ಅಲ್ಲಿ ಯಾವುದೇ ರೀತಿಯ ಅಂದ್ರೆ ಅಲ್ಲಿ ಒಂದು ನಂಬರ್ ಅನ್ನ ಮೆನ್ಷನ್ ಮಾಡಿಲ್ಲ, ಸಹಿಯನ್ನ ಕೂಡ ಹಾಕಿಲ್ಲ ಅಂತೇಳಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಈಗಾಗಲೇ ಅನುಮತಿಯನ್ನ ಕೊಟ್ಟಿದ್ರು ಕೂಡ ಈ ರೀತಿಯನ್ನ ತೆರವು ಮಾಡಿರುವಂತದ್ದು ಯಾಕೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೆ ನಾಳೆ ಇದೇ ಒಂದು ವಿಚಾರವನ್ನು ಇಟ್ಕೊಂಡು ಒಂದ್ ಕಡೆ ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ಮುಂದಾಗ್ತಿದ್ರೆ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿಗೂ ಕೂಡ ಮುತ್ತಿಗೆ ಹಾಕೋದಕ್ಕೆ JDS, BJP ಹಾಗೂ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಮತ್ತೆ ಸುತ್ತಮುತ್ತಲಿನ ಹಳ್ಳಿನ ಗ್ರಾಮಸ್ಥರು ಕೂಡ ಮುಂದಾಗಿರುವಂತದ್ದು. ಚೈತ್ರ, ಥ್ಯಾಂಕ್ ಯು ಪ್ರಶಾಂತ್ ಡೀಟೇಲ್ಸ್ಗಾಗಿ.